ಆ VIP ಅವಳಿಗೆ ಜಾಸ್ತಿ ಅಪ್ಡೈತೆ. ನಾವು 4 ಗಂಟೆಗೆ ಬಂದವರು, ಏನು ಇಲ್ಲ, ನೀರು ಇಲ್ಲ. ಇಲ್ಲಿ ಪೂಜಾರಿಗಳು ಮತ್ತೆ VIP ದಳ್ಳಾಳಿಗಳು ಆಗ್ಬಿಟ್ಟವ್ರೆ VIP ಇವಾಗ ನೋಡಿ 12 ಗಂಟೆ ಆದ್ರೂ ಇನ್ನೂ ದರ್ಶನ ಆಗಿಲ್ಲ. ಇವ್ ಹೆಂಗೆ ಸರ್, ಇವ್ ವ್ಯವಸ್ಥೆನೇ ಸರಿ ಇಲ್ಲ ಸರ್. ಅಲ್ಲಿ ದರ್ಶನದಲ್ಲಿ ಸರಿಯಾಗಿ ಬಿಡ್ತಾನೆ ಇಲ್ಲ ಸರ್. VIP ನಮ್ಗಳಿಗೆಲ್ಲ ನಾವು 3 ಗಂಟೆ ರಾತ್ರಿಗೆ ಬಂದು ದರ್ಶನಕ್ಕೆ ನಿಂತಿದ್ದು, ದರ್ಶನಕ್ಕೆ ಬಿಡ್ತಿಲ್ಲ. ಯಾವಾಗ್ಲೂ ಬರೀ VIP ಅದೇ ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವ್ರಿಗೆ, ಮ್ಯಾನೇಜ್ಮೆಂಟ್ಗೆ? ಪೂಜಾರಿಗಳು ಮತ್ತೆ ಪೊಲೀಸರು VIP ದಳ್ಳಾಳಿಗಳು ಆಗ್ಬಿಟ್ಟಾರೆ. ತುಂಬಾ ಜನ ಇದ್ದಾರೆ, ಕ್ರೌಡ್ ಜಾಸ್ತಿ, ಅದಕ್ಕಾಗಿ ಆಗ್ತಾ ಇಲ್ಲ ಅಂತ 300 ರೂಪೀಸ್ ತಗೋಬಾರ್ದು. ಹಾಗಾದ್ರೆ ಅವರು ಎಲ್ಲರಿಗೂ ಒಂದೇ ರೀತಿ ಕಳಿಸ್ತೀವಿ ಅನ್ನೋದಾದ್ರೆ 7 ನಿಂತ್ಕೊಂಡ್ ಬಂದಿದೀವಿ. ನಾವ್ ಹೆಂಗಿರ್ಬೇಕು? VIP ಅವ್ರಗಳನ್ನೆಲ್ಲ ಬಿಡ್ತಾರಲ್ಲ, ನಾವು ಮನುಷ್ಯರೇ ತಾನೆ, ಏನ್ ಅರ್ಥ ಆಗೋದಿಲ್ವಾ? ಅಷ್ಟು VIP ಅವಾಯ್ಡ್ ಮಾಡಿದ್ರೆ ನಾವು ಸ್ವಲ್ಪ ಬೇಗ ಬರ್ಬೋದಲ್ವಾ, ಹೋಗ್ಬೋದು. 6 ಗಂಟೆಗೆ ಬಂದು ದರ್ಶನಕ್ಕೆ ನಿಲ್ತಿರೋದು. ಇಂಥ ಚಿಕ್ಕ ಮಕ್ಳುಗಳನ್ನ ಕರ್ಕೊ ಬರ್ತಾರೆ. ಮಕ್ಳುಗಳು 7 ಅವರ್ 8 ಅವರ್ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಇಲ್ಲಿರೋ ಜನಗಳಿಗೆ. ಒಬ್ರು MLA ಬಂದಿಲ್ಲ, ಇಲ್ಲ ಹೈಕೋರ್ಟ್ ಜಡ್ಜ್ ಬಂದಿಲ್ಲ, ಯಾರು ಬಂದಿಲ್ಲ. ಬಂದಿರೋದೇ ಅವ್ರ ಕಡೆಯವರು, ಅವ್ರನ್ನ ಬಿಟ್ಟವ್ರೆ. ನಮ್ಗೇನು ಅವ್ರೇನ್ ಫ್ರೀ ಆಗ್ಬಿಡ್ತಿಲ್ಲ. ಒಬ್ಬೊಬ್ರು 300 ರೂಪಾಯಿ ಕೊಟ್ಟಿದೀವಿ. ಅಲ್ಲಿ ಹೋಗಿ ನೋಡಿ ಸರ್, 300 ರೂಪಾಯಿ ವ್ಯವಸ್ಥೆಗೆ 7 ಅವರ್ 8 ಅವರ್. ತಿರುಪತಿಲೆ 300 ರೂಪಾಯಿ ಕೊಡ್ತು ಅಂದ್ರೆ 3 ಅವರ್ ದರ್ಶನ ಆಗುತ್ತೆ ತಿರುಪತಿಲಿ. ಅದು ನಿಂತಿರೋ ಜಾಗಕ್ಕೆ ತಿಂಡಿ ಆಗ್ಲಿ, ವ್ಯವಸ್ಥೆ ಆಗ್ಲಿ, ಟಾಯ್ಲೆಟ್ ಆಗ್ಲಿ, ಇಲ್ಲ ಒಂದು ಟಾಯ್ಲೆಟ್ ಕಟ್ಟಿರೋ ವ್ಯವಸ್ಥೆ ಇಲ್ಲ. ಮಕ್ಳುಗಳಿಗೆ ತೊಂದರೆ ಆಯ್ತಾಯ್ತು, ಅದನ್ನ ನೋಡೋಂತವ್ರೆ ಇಲ್ಲ ಇಲ್ಲಿ. ಸರಿ 3ನೇ ಸರಿ ಹೌದು, ಇದು 3ನೇ ಸರಿ ನಾವು ಮಾಡ್ತಾ ಇರೋದು. VIP ಬಂತು ಅಂದ್ರೆ ಪೊಲೀಸರು ಒಳ್ಳೆ VIP ಕರ್ಕೊ ಬರಕ್ಕೆ ಬಂದೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. 1 ಅವರ್ ಆಯ್ತು ಸರ್. VIP ಇದು 300 ಸರ್. 5 ಗಂಟೆಗೆ ಬಂದಿರೋದು ಸರ್. ಇವ್ರೆ ನಾವೆಲ್ಲರೂ ಬೆಳಿಗ್ಗೆ 5 ಗಂಟೆಗೆ ಬಂದಿರೋದು. ಅಲ್ಲಿ VIP ಮಿನಿಸ್ಟರ್ಸ್ ಬರ್ತಿದ್ದಾರೆ, ಅವ್ರಿಗೆ ಪೂಜೆ ಆಗ್ತಿದೆ ಅಂತ ಹೇಳಿ ಎಲ್ಲರಿಗೂ ಸ್ಟಾಪ್ ಮಾಡಿ ಇದು ಮಾಡ್ತಿದ್ದಾರೆ ಅಂತಾರೆ. ತಿರುಪತಿ ಅಲ್ಲ, ಸಖತ್ ವರಷ್ಟು ಇದೇ, ಚಾಮುಂಡಿ ಬೆಟ್ಟನೇ ವರಷ್ಟು. 7 ಗಂಟೆಗೆ ಬಂದಿರೋದು. ಒಂದಿಲ್ಲ ಶುಗರ್ ಇರೋರು ಏನ್ ಮಾಡ್ಬೇಕು? BP ಶುಗರ್ ಪೇಷಂಟ್ಸ್ ಇರ್ತಾರಲ್ಲ, ಮತ್ತೆ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ ಹೇಳಿ? 300 ರೂಪಾಯಿ ತಗೋತಾರೆ, ಒಂಚೂರು ವ್ಯವಸ್ಥೆ ಇಲ್ಲ ಸರ್. ಬರೀ ಈ ತರ VIP ಅಂತ ಈ ತರ ಬಿಡ್ತಾ ಇದ್ದಾರೆ ಸರ್. ನಾವು 7 ಗಂಟೆಗೆ ಏನು ಹೆಂಗ್ ನಿಂತ್ಕೊಳ್ಳೋದು, ಏನ್ ಮಾಡೋದು ನೋಡಿ. ಊಟ ನೀರು ಏನಿಲ್ಲ. ಪೇಷಂಟ್ಗಳು ಮುದುಕರು ಏನ್ ಮಾಡ್ಬೇಕು? ಎಕ್ಸಿಟ್ ವ್ಯವಸ್ಥೆ ಇಲ್ಲ, ಏನಿಲ್ಲ, ಬರೀ ದುಡ್ಡು, ಬರೀ 300 ರೂಪಾಯಿ. ಏಜೆಂಟ್ ಪರ್ಸನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಬರೀ ದುಡ್ಡು ಅಷ್ಟೇ ಇದೆ, ದುಡ್ಡಿನ ವ್ಯವಹಾರ ನಡೀತಾ ಇದೆ. ಯಾರಿಗೂ ಏನು ಅವಕಾಶ ಒಳ್ಳೇದಾಗ್ತಾ ಇಲ್ಲ. ಯಾರಿಗೂ ಹಿರಿಯ ನಾಗರಿಕರಿಗಂದ್ರೂ ತುಂಬಾ ಕಷ್ಟ ಆಗ್ತಾ ಇದೆ. ಮಕ್ಕಳು ಮನೆ ಕರ್ಕೊಂಡು ಬಂದಿರೋಲ್ಲ, 6 ಅವರ್ ಕ್ಯೂ ಅಲ್ಲಿ ನಿಂತಿದ್ದೀರಿ. 300 ರೂಪಾಯಿ ಟಿಕೆಟ್ ಕೊಟ್ಟು ಇದುವರೆಗೂ ಫಸ್ಟ್ ಟೈಮ್ ಇದೆ 6 ಅವರ್ ಕ್ಯೂ ಅಲ್ಲಿ ನಿಂತಿರೋದು. ನಿಂತಿದ್ದೀವಿ ಕ್ಯೂ ಅಲ್ಲಿ. ಪೊಲೀಸರು ಕೇಳಿದ್ರೆ ಏನಕ್ಕೆ ಬಿಡ್ತೀರಾ, ನಾವು 5 ಗಂಟೆಯಿಂದ ನಿಂತಿದೀವಿ ಅಂದ್ರೆ VIP ಕಣ್ರಿ ಅಂತಾರೆ. ಅಂದ್ರೆ ನಾವು ಅವರು ವಿಐಪಿಗಳು ಒಬ್ರು ಬಂದಿಲ್ಲ. ಬೆಳಗ್ಗೆ 5:30 ಬಂದು ನಿಂತಿರೋದು. ಇಷ್ಟು ಜನ ಅವರಲ್ಲ, ಒಬ್ರಿಗೆಲ್ಲ ಒಂದು ಟಾಯ್ಲೆಟ್ ವ್ಯವಸ್ಥೆ ಮಾಡೋರ. ಇಂಥ ಮಕ್ಳುಗಳು 7 ಅವರ್ 8 ಅವರ್ ನಿಂತ್ಕೊಳಕ್ ಆಗುತ್ತಾ? ಒಂದು ನೀರಿನ ವ್ಯವಸ್ಥೆಗಳಿಲ್ಲ. ಇಲ್ಲಿ ಜಗಳ ಆಡ್ತಾ ಇದಾರೆ, ಮಕ್ಳುಗಳಿಗೆ ತೊಂದರೆ ಆಯ್ತೈತೆ, ಅಡ್ಡ ಬರ್ತಾವ್ರೆ ಅಂತ ಒಬ್ಬ ಪೊಲೀಸರು ಬಂದು ನಿಂತ್ಬಿಟ್ಟು ಜನಗಳನ್ನ ಅವಾಯ್ಡ್ ಮಾಡ್ತಾ ಇಲ್ಲ. ಇಲ್ಲಿ ಯಾರಾದ್ರೂ ಒಬ್ಬ VIP ಬಂದ್ರೆ ಸಾಕು, ಅವ್ರ ಫ್ಯಾಮಿಲಿಗಳು ಬಂದ್ರೆ ಸಾಕು, ಅವ್ರನ್ನ ಕರ್ಕ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಬಿಟ್ಟು ದೇವ್ರ ದಾರ್ತಿ ಬೆಳೆಸ್ಬಿಟ್ಟು ಕಳಿಸ್ತಾ ಇದಾರೆ. ಇಂಥ ವ್ಯವಸ್ಥೆ ಇರಬಾರ್ದು. ಇಲ್ಲಿದಾರಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಚೇರಿಗೆ ಹೋಯ್ತಿಲ್ಲ. ಇಲ್ಲಿನ ಅಧಿಕಾರಿಗಳು ಬದಲು ಚೇಂಜ್ ಆಗ್ಬೇಕು. ಏನ್ ತೋರಿಸಿದ್ರು, ಏನ್ ಮಾಡಿದ್ರು ಅಷ್ಟೇ. ಬೆಂಗಳೂರು ಇಲ್ಲ ಸರ್, ಇನ್ನ ದರ್ಶನ ಆಗಿಲ್ಲ. ಬಂದ್ವಿ, ಮೆಟ್ಲತ್ಕೊಂಡು ಕುಂಕುಮ ಹಚ್ಕೊಂಡು ತಿಂಡಿ ಆಯ್ತು. ನಾವು ಮೆಟ್ಲತ್ಕೊಂಡು ಬಂದ್ವಿ ಸರ್, ಕುಂಕುಮ ಹಚ್ಕೊಂಡು. ಸರ್, ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂತ ನಾವು ಬಂದಿದ್ವಿ. ಆದರೆ ಬಹಳ ಅವ್ಯವಸ್ಥೆ ಆಗಿದೆ ಅಂದ್ಬಿಟ್ಟು ಸಾರ್ವಜನಿಕರು ತುಂಬ ಬೇಜಾರಾಗ್ತಾ ಇದ್ದಾರೆ. ಈ ದಿನ ಕೇಂದ್ರ ಮಂತ್ರಿಗಳಾದಂತಹ ಶೋಭಕ್ಕ ಅವ್ರು ಬಂದಿದ್ದಾರೆ. ಅವ್ರ ಹತ್ರ ಅವರ ಅಳನ್ನ ಹೇಳ್ಕೋಬೇಕು. ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆಯೋ ಅದ್ರ ಬಗ್ಗೆ ಹೇಳ್ಕೊಂಡು ಅವರ ಕಷ್ಟ ಸುಖಗಳನ್ನು ಬಗೆಹರಿಸ್ಕೋಬೇಕು. ಇಲ್ಲಿ ವ್ಯವಸ್ಥೆಗಳನ್ನು ಇನ್ನೂ ಸ್ವಲ್ಪ ಉತ್ತಮವಾಗಿ ಮಾಡಿ ಆದಷ್ಟು ಬೇಗ ದರ್ಶನ. ಹೌದು ಸರ್.
ಆಯ್ತು, 1 ಗಂಟೆ ಆಯ್ತು ಸರ್. ಹೌದು ಸರ್, ಅದೇನೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ವ್ಯವಸ್ಥೆ ಬದಲಾಗಬೇಕು ಸರ್. ಇಲ್ಲ ಸರ್, ಶೋಭಕ್ ಅವರು ಯಾವಾಗಲೂ ಅವರು ಭಕ್ತರು ಚಾಮುಂಡೇಶ್ವರಿ ದೇವಿಗೆ. ನಾನು ಶಿಕಾರಿಪುರ ಸರ್, ಶಿವಮೊಗ್ಗ ಡಿಸ್ಟಿಕ್ ಜಿಲ್ಲಾ ಪ್ರೆಸಿಡೆಂಟ್. ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಶೋಭಕ್ ಅವರು ಯಾವಾಗಲೂ ಬರ್ತಾ ಇರ್ತಾರೆ, ಅವ್ರಿಗೆ ತುಂಬ ಕಾಳಜಿ ಇದೆ ಈ ದೇವಸ್ಥಾನದ ಬಗ್ಗೆ. ಸಾರ್ವಜನಿಕರು ಸ್ವಲ್ಪ ಈ ಥರ ಹೇಳಿಕೆ ಕೊಟ್ಟರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ವ್ಯವಸ್ಥೆ ಮಾಡ್ತಾರೆ ಸರ್. ಏನಾದ್ರು 7-8 ಗಂಟೆಯಿಂದ ನಿಂತ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಒಂಚೂರು ತಿನ್ನಕ್ಕೆ ಏನಾದ್ರು ವ್ಯವಸ್ಥೆ, ಮಕ್ಕಳು ನೀರಿನ ವ್ಯವಸ್ಥೆ ಮಾಡಬೇಕು, ಅದು ಮಾಡಬೇಕು ಅಷ್ಟೇ. ಮತ್ತೆ ಮಾಡಲಿ, ಮಿನಿಸ್ಟರ್ ಬಂದಿದ್ದಾರೆ, ಅವ್ರಿಗೆ ಗಮನಕ್ಕೆ ತಂದರೆ ಖಂಡಿತ ಆ ವ್ಯವಸ್ಥೆ ಆಗತ್ತೆ. ಇನ್ನೊಂದು, ಅಧಿಕಾರಿಗಳು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಇವನ್ ನಾವೇ ಕೇಳ್ಕೊಂಡ್ರು ನಮಗೂ ಬಿಡಲಿಲ್ಲ, ಅದು ಕರೆಕ್ಟಾಗಿದೆ, ಅದರಲ್ಲಿ ಯಾವುದೇ ಲೋಪ ಇಲ್ಲ. ಪೊಲೀಸ್ಗಳು ಅವ್ರ ಡ್ಯೂಟಿ, ಟ್ರಾಫಿಕ್ ಅವ್ರ ಡ್ಯೂಟಿ ಮಾಡ್ತಾ ಇದ್ದಾರೆ. ವಯಸ್ಸಾದವರಿಗೆ ಒಂದು ಸಪ್ರೇಟ್ ಲೈನ್ ಮಾಡಿ ಒಳಗಡೆ ಬಿಡೋ ವ್ಯವಸ್ಥೆ ಮಾಡ್ತಾರೆ, ಯಾಕಂದ್ರೆ ನೂಕು ನುಲ್ಲಲ್ಲಿ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಷ್ಟೇ. ಮಾಡ್ಬೇಕು ಸರ್, ಲೇಡೀಸಿಗೆ ಒಂದು ವ್ಯವಸ್ಥೆ ಮಾಡಬೇಕು, ತುಂಬ ತೊಂದರೆ ಆಗಿದೆ ಸರ್. ಇಲ್ಲ ಆ ಥರದ್ದೇನಿಲ್ಲ. 2 ಶುಕ್ರವಾರ 3 ಶುಕ್ರವಾರ ಸ್ವಲ್ಪ ಗೊಂದಲ ಆಗಿತ್ತು ಇಲ್ಲಿ VIP ಎಂಟ್ರೆನ್ಸ್ ಅಲ್ಲಿ. ಅದಕ್ಕೆ DC ಅವರು ನೀವೇ ಇದ್ಬಿಡಿ, ಖುದ್ದಾಗಿದ್ದು ಸಾಯಂಕಾಲ ತನಕ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ಹೇಗಿದೆ ಸರ್? ಚೆನ್ನಾಗಿದೆ. ಇವತ್ತು ಕ್ರೌಡ್ ತುಂಬ ಕ್ರೌಡ್ ಇದ್ದಾರೆ, ಬಟ್ ಹಂಗೆ ಫ್ರೀ ಫ್ಲೋನೇ ಇದೆ, ಮೂಮೆಂಟ್ ಇದೆ, ಎಲ್ಲೂ ಏನೋ ಸ್ಟಾಗ್ನೇಷನ್ ಏನಿಲ್ಲ, ಎಲ್ಲ ಶಾಂತಿಯುತವಾಗಿ ನಡೀತಾ ಇದೆ. ಹಾಗೆ ಪಬ್ಲಿಕ್ ಒಂದಷ್ಟು ಮಾತಾಡ್ತಾ ಇದ್ದಾರೆ, ಸುಮಾರು 5ರಿಂದ 6 ಅವರು 7 ಅವರು ಪಾಪ ಅವರು ಅಲ್ಲೇ ಕಟ್ಕಟ್ಟಿರ ನಿಂತ್ಕೋಬೇಕು. ಇಲ್ಲಿ 3 ಥರ ಎಂಟ್ರೆನ್ಸ್ ಇದೆ. ಒಂದು ಫ್ರೀ ಎಂಟ್ರೆನ್ಸ್ ಒಂದಿದೆ, ಮತ್ತು 50 ರೂಪೀಸ್ ಎಂಟ್ರೆನ್ಸ್, ಮತ್ತು 300 ರೂಪೀಸ್ ಎಂಟ್ರೆನ್ಸ್. 300 ರೂಪೀಸ್ ಎಂಟ್ರೆನ್ಸ್ ಒಂದು 2 ಅವರ್ಸಲ್ಲಿ ಆಗ್ತದೆ. ಮತ್ತು ಇಲ್ಲಿ VIP VVIP ಎಂಟ್ರೆನ್ಸ್ ಇದೆ. VIP ಎಂಟ್ರೆನ್ಸ್ ಒಂದು 1/2 ಅವರ್ ಆಗುತ್ತೆ. VVIP ಡೈರೆಕ್ಟ್ ಆಗುತ್ತೆ. ಇಲ್ಲ ಇದೆ, ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ಮಾಡಿರಲ್ಲ, ಬಯೋ ಟಾಯ್ಲೆಟ್ಸ್ ಎಲ್ಲ ಇದೆ, ಫೆಸಿಲಿಟೀಸ್ ಮಾಡಿದ್ದಾರೆ. ಬಟ್ ಏನಾಗುತ್ತೆ, ಕ್ಯೂ ಅಲ್ಲಿ ಮಧ್ಯೆ ಎಲ್ಲ ನಿಂತಿದ್ದಾಗ ಅವ್ರಿಗೆ ಇದಾದಾಗ ದೇವಸ್ಥಾನದ ಪ್ರಿಮೈಸಸಲ್ಲಿ ಮಾಡೋಕ್ಕಾಗಲ್ಲ, ಸೊ ಹೊರಗಡೆ ಮಾಡಿದ್ದಾರೆ. ಸೊ ಸಡನ್ನಾಗಿ ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಬಂದಾಗ ಆಗ್ತಿಲ್ಲ ಅಷ್ಟೇ. ಯಾರದು ಇದು ರೈಟ್ ನ್ಯೂಸ್.